ಯೇಸುವಿನ ಅತಿ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ಅನ್ನಿಸಿ ಕರ್ತರಲ್ಲಿ ನಾನು ಸಂತೋಷವುಳ್ಳಾಗಿ ದೇವಾದಿದೇವರ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಎಂದಿನಂತೆ ಪ್ರತಿದಿನ ದೇವರ ಮೊಟ್ಟಿಗೆ ಮಾತನಾಡ್ತಾ ಇರ್ತಾರೆ. ತನ್ನ ವಾಗ್ದಾನ ಮೂಲಕ ಆಗಿರ್ಬೋದು, ತನ್ನ ಎಚ್ಚರಿಕೆಯ ಮಾತುಗಳ ಮೂಲಕವಾಗಿ ನಮ್ಮನ್ನು ಸರಿಪಡಿಸ್ತಾರೆ, ಆಧರಿಸ್ತಾ ಇರ್ತಾರೆ, ಬಲಪಡಿಸ್ತಾ ಇರ್ತಾರೆ. ಹೌದಲ್ವಾ? ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ ಎಂಬುದಾಗಿ ನಾವು ನಂಬಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 25ನೇ ವಚನ. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಆಮೇನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಮಾತುಗಳು ನಮ್ಮನ್ನ ಕಳವಳಕ್ಕೆ, ಗೊಂದಲಕ್ಕೆ, ಗಲಿಬಿಲಿಗೆ ಈಡು ಮಾಡ್ತಾ ಇರುತ್ತೆ. ಹೌದಲ್ವಾ? ಕೆಲವೊಂದು ಸಮಸ್ಯೆಗಳಲ್ಲಿ ನಾವು ಇದ್ದೀವಿ ಎಂಬುದಾಗಿ ನಾವು ನೆನೆಸಿದಾಗ ಮನುಷ್ಯರ ಬಳಿ ಹೋಗಿ ಆ ಸಮಸ್ಯೆಯನ್ನ ನಾವು ನೆನೆಸ್ತೇವೆ. ನಾವು ಹೋಗಿ ಒಬ್ಬರ ಹತ್ರ ಹೇಳಿದ್ರೆ ಆ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತೇನೋ, ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೇನೋ, ಹೇಗಾದ್ರೂ ಈ ಸಮಸ್ಯೆಯಿಂದ ನಾನು ಹೊರ ಬರ್ಬೋದು ಅಂತ ಹೇಳಿ ನಾವು ನೆನೆಸಿ ಮನುಷ್ಯರ ಬಳಿಯಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಗಳನ್ನ, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರ್ತೇವೆ. ಹೌದಾ? ಹಾಗಾದ್ರೆ ಆ ಮನುಷ್ಯರ ಬಳಿ ಹೇಳುವಾಗ ಅವರು ನಮಗೆ ಹೇಳುವಂಥ ಮಾತು ಕೆಲವೊಂದು ಸಂದರ್ಭದಲ್ಲಿ ಬಹಳ ಕಳವನ್ನ ಉಂಟು ಮಾಡುತ್ತೆ, ಗಲಿಬಿಲಿಗೆ ಭಯ ಹುಟ್ಟಿಸುತ್ತೆ. ಸಮಾಧಾನಕ್ಕೋಸ್ಕರ ಹೋಗಿ ನಾವು ಹೇಳ್ಕೊಂಡ್ರೆ ಇಲ್ಲದ ಭಯವು, ಇಲ್ಲದ ಕಳವಳ, ಇಲ್ಲದ ಗಲಿಬಿಲಿ ನಮಗೆ ಉಂಟಾಗ್ತಾ ಇರುತ್ತೆ. ಒಂದು ಕಡೆ ಮನಸ್ಸಿರೋದಿಲ್ಲ, ಒಂದು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಮನಸ್ಸಿರೋದೇ ಇಲ್ಲ. ಯಾವಾಗಲೂ ಅಂತಹ ಸಮಸ್ಯೆ ಮೇಲೆ ಏನಾಗುತ್ತೋ ಏನೋ, ಅವ್ರು ಬೇರೆ ಹೀಗಂದ್ರು, ಇವ್ರು ಬೇರೆ ಹಾಗಂದ್ರು, ಏನು ಪರಿಸ್ಥಿತಿಯೋ, ಹೇಗಪ್ಪ ಈ ಸಮಸ್ಯೆಯಿಂದ ಹೊರಬರೋದು, ಏನೋ ಒಂದು ಸಮಾಧಾನ, ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಹೇಳ್ಕೊಂಡ್ರೆ ಅದೇ ನನಗೊಂದು ಸಮಸ್ಯೆ ಆಗಿ ತಯಾರಾಯ್ತಲ್ಲ ಎಂಬುದಾಗಿ ಕೂಡ ಅನೇಕ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇರ್ತೇವೆ. ಹೌದಾ? ನೀವು ಕೂಡ ಅಂತ ಪರಿಸ್ಥಿತಿಯನ್ನು ಎದುರಿಸುತ್ತೀರಿ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳವಳ ಏನ್ ಮಾಡುತ್ತಂತೆ? ಮನಸ್ಸನ್ನ ಕುಗ್ಗಿಸಿ ಬಿಡುತ್ತಂತೆ, ಎಲ್ಲಿಲ್ಲದ ಆಲೋಚನೆಗಳನ್ನ ತಂದು ಬಿಡುತ್ತೆ, ಎಲ್ಲಿಲ್ಲದ ಅನಾರೋಗ್ಯ ಸ್ಥಿತಿಯನ್ನ ತಂದು ಬಿಡುತ್ತೆ. ಪ್ರಿಯರೇ, ನಮ್ಮಲ್ಲಿ ಅನಾರೋಗ್ಯ ಇರೋದಿಲ್ಲ, ಅದೇ ಈ ಸಮಸ್ಯೆ ನಾವು ಒಬ್ಬರಿಗೆ ಹೇಳಿಕೊಳ್ಳುವಾಗ ಅವರಿಂದ ಬರುವಂತ ಉತ್ತರವಾಗಿರ್ಬೋದು, ಇನ್ನೊಬ್ಬರಿಂದ ಬರುವಂತ ಮಾತುಗಳು ನಮ್ಮನ್ನ ಏನ್ ಮಾಡುತ್ತೆ? ಇನ್ನೂ ಕಳವಳಕ್ಕೆ, ಇನ್ನೂ ಭಯಭೀತಿಗೆ ಗುರಿ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಪರಿಸ್ಥಿತಿಗಳು ಏನೇ ಇದ್ರೂ ಕೂಡ, ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಮಗೆ ಪರಿಷ್ಕಾರ ಗೊತ್ತಿಲ್ಲದೆ ಇರಬಹುದು. ಆದರೆ ಅದಕ್ಕೆ ಪರಿಷ್ಕಾರ ನನ್ನ ಯೇಸು ಕ್ರಿಸ್ತನೆಂಬುದಾಗಿ ನಾವು ನೆನೆಸಿ ಆತನ ಸಮ್ಮುಖಕ್ಕೆ ಬರುವಾಗ ಆತನ ಒಂದು ಮಾತುಗಳು ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ. ಕನಿಕರದ ಮಾತು ಮನಸ್ಸನ್ನ ಹಿಗ್ಗಿಸುತ್ತಂತೆ. ಆಮೇಲೆ ಯಾರು ಕನಿಕರದ ಮಾತು ಮಾತನಾಡ್ತಾರೆ? ಈ ಲೋಕದಲ್ಲಿ ಯಾರು ಕನಿಕರದ ಮಾತು ಮಾತನಾಡೋರು ಇದ್ದಾರಾ? ಇಲ್ಲ ಪ್ರಿಯರೇ, ನನ್ನ ಜೀವ ಸ್ವರೂಪನಾದಂಥ ದೇವರು ಮಾತ್ರವೇ ಕನಿಕರ ಸ್ವರೂಪ, ಕನಿಕರ ಪೂರ್ಣನಾಥನು. ಆತನು ಯಾವಾಗಲೂ ಮನುಷ್ಯರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಪರಲೋಕದ ತಂದೆ. ಆಮೇಲೆ ಒಂದು ಸ್ನೇಹಿತನಂತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ತಾನೆ. ಅದೇ ರೀತಿಯಲ್ಲಿ ಒಂದು ತಂದೆ ತಾಯಿ ಅಂತ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳುವಂಥ ದೇವಾದಿ ದೇವರನ್ನ ನಾವು ಹೊಂದಿದ್ದೇವೆ. ಅದಕ್ಕಾಗಿ ನಾವು ಎಷ್ಟೋ ಧನ್ಯರಾಗಿದ್ದೇವೆ. ಈ ಲೋಕದಲ್ಲಿ ಅನೇಕರಿಗೆ ಆ ಧನ್ಯತೆ ಇಲ್ಲ. ನೀನು ನಾನು ಹೊಂದಿಕೊಂಡಿದ್ದೇವೆ. ಅದೇ ದೇವರಿಗೆ ಸ್ತೋತ್ರ. ಪ್ರತಿದಿನ ಆತನ ಕನಿಕರವನ್ನ ನಾವು ಹೊಂದಿಕೊಳ್ತಾ ಇದ್ದೇವೆ, ಆತನ ಕೃಪೆಯನ್ನ ನಾವು ಹೊಂದಿಕೊಳ್ತಾ ಇದ್ದೇವೆ. ನಮಗೇನೇ ಪರಿಸ್ಥಿತಿಗಳು ಎದುರಾಗಿರ್ಬೋದು, ನಮಗೆ ಎಷ್ಟೇ ಸಮಸ್ಯೆಗಳು ಎದುರಾಗಿರ್ಬೋದು, ಆದರೆ ಆತನ ವಾಕ್ಯವನ್ನು ನಾವು ಓದುವಾಗ, ಆತನ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುವಾಗ ಧೈರ್ಯ, ಎಲ್ಲಿಲ್ಲದ ಧೈರ್ಯ ಬರ್ತಾ ಇರುತ್ತೆ ಪ್ರಿಯರೇ. ಆತನ ಸಮ್ಮುಖದಲ್ಲಿ ನಾವು ಹೋಗಿ ಪ್ರಾರ್ಥಿಸುವಾಗ, ಅಪ್ಪ ನಿನ್ನ ಕನಿಕರ ತೋರಿಸು ಸ್ವಾಮಿ, ನಿನ್ನ ದಯೆ ನನಗೆ ಬೇಕಪ್ಪ, ನಿನ್ನ ಕೃಪೆ ನನಗೆ ಅಪಾರವಾಗಿ ಬೇಕು, ಈ ಒಂದು ಸಮಸ್ಯೆಯಲ್ಲಿ ಪರಿಷ್ಕಾರ ಬೇಕು, ನಿನ್ನ ಕನಿಕರ ತೋರಪ್ಪ ಎಂಬುದಾಗಿ ನಾವು ಕರ್ತನಲ್ಲಿ ಪ್ರಾರ್ಥಿಸುವಾಗ, ಹೌದು ಪ್ರಿಯರೇ, ಇದು ಒಂದು ಅನುಭವ, ನನ್ನ ಒಂದು ಅನುಭವ. ಏನೇ ಪರಿಸ್ಥಿತಿಗಳಿದಾದ್ರೂ ಆತನ ವಾಕ್ಯವನ್ನು ಓದುತ್ತಾ ಮೊಣಕಾಲುಗಳನ್ನು ಹಾಕಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಅಲ್ಲಿವರೆಗಿದ್ದಂಥ ಭಯ, ಅಲ್ಲಿವರೆಗಿದ್ದಂಥ ಕಳವಳ, ಅಲ್ಲಿ ಪ್ರಾರ್ಥನೆ ಮಾಡೋದನ್ನ ಮುಂಚೆ ಇದ್ದಂಥ ಒಂದು ಭಯಭೀತಿ, ಒಂದು ಗೊಂದಲ, ಪ್ರಾರ್ಥನೆ ಮಾಡಿದ ನಂತರ, ದೇವರ ವಾಕ್ಯವನ್ನು ಓದಿದ ನಂತರ, ಆತನ ಕನಿಕರನ್ನು ಹೊಂದಿಕೊಂಡ ನಂತರ ಎಲ್ಲಿಲ್ಲದ ಚೈತನ್ಯ ಬರುತ್ತೆ, ಎಲ್ಲಿಲ್ಲದ ಬಲ ಬರುತ್ತೆ ಪ್ರಿಯರೇ. ಆಮೇಲೆ ನಿಮಗಾಗಿದೆಯಾ ಅಂತ ಅನುಭವ? ಆಗಿಲ್ಲ ಅಂದರೆ ಪ್ರಾರ್ಥಿಸ್ರಿ.
ಆಗಿಲ್ಲ ಅಂದರೆ ಆತನ ಕನಿಕರದ ಮಾತನ್ನು ಕೇಳ್ರಿ. ಹಾಗಿದ್ರೆ ದೇವರ ವಾಕ್ಯವನ್ನು ಓದ್ರಿ. ದೇವ್ರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ಸ್ಪಷ್ಟವಾಗಿ ಮಾತನಾಡುವಂಥ ದೇವರು. ನಿಮ್ಮ ಪರಿಷ್ಕಾರಕ್ಕೆ ತಕ್ಕ ರೀತಿಯಲ್ಲಿ ಒಂದು ಸೊಲ್ಯೂಷನ್, ಈ ಲೋಕ ಪ್ರಪಂಚದಾದ್ಯಂತ ಏನೇ ಸಮಸ್ಯೆಗಳಿದ್ರು, ಮನುಷ್ಯರಿಂದ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಆದರೆ ನನ್ನ ಜೀವ ಸ್ವರೂಪನಾದಂಥ ದೇವರಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಸತ್ಯ ವೇದದಲ್ಲಿ ನಾವು ಎಲ್ಲ ಸಮಸ್ಯೆಗೂ ಪರಿಷ್ಕಾರ ನಾವು ನೋಡ್ಬೋದು ಪ್ರಿಯರೇ. ಎಲ್ಲ ಸಮಸ್ಯೆಗಳು ಇದರಿಂದ ಸಾಲ್ವ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಏನೇ ಪರಿಸ್ಥಿತಿಗಳಿರ್ಬೋದು, ಎಂಥ ಭಯಂಕರವಾದ ಸಮಸ್ಯೆಗಳೇ ಆಗಿರ್ಬೋದು, ಮನುಷ್ಯರಿಂದ ಇದು ಆಗೋದೇ ಇಲ್ಲ ಎಂಬುದಾಗಿ ಹೇಳ್ಬೋದು. ಆದರೆ ಸತ್ಯವೇದದ ಮೂಲಕ ಎಲ್ಲ ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊರಲಿಕ್ಕೆ ಸಾಧ್ಯ. ಅದೇ ಈ ವಾಕ್ಯ, ಅದೇ ಈ ಜೀವವುಳ್ಳ ವಾಕ್ಯ, ಜೀವವುಳ್ಳ ಮಾತುಗಳು ಹೊಂದಿರುವಂಥ ಈ ಪರಿಶುದ್ಧ ಗ್ರಂಥದ ಮೂಲಕವಾಗಿ ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ನಾವು ಬದಲಾಯಿಸಿಕೊಳ್ಬೋದು. ದೇವರು ಅದನ್ನು ಬದಲಾಯಿಸುವಂಥ ದೇವರಾಗಿದ್ದಾರೆ. ಆಮೇಲೆ ಅದಕ್ಕೋಸ್ಕರ ಮೇನೇ ಪರಿಸ್ಥಿತಿಗಳಿರ್ಬೋದು, ಎಷ್ಟೇ ಗೊಂದಲ ಇರ್ಬೋದು, ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿರ್ಬೋದು, ಕಳವಳ ಆಗ್ತಾ ಇರ್ಬೋದು, ಏನು ನನ್ನ ಪರಿಸ್ಥಿತಿ ಹೀಗಾಗ್ತಾ ಇದೆ, ಏನು ನನ್ನ ಜೀವನ, ಇದೇ ನನ್ನ ಜೀವನ ಎಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ? ಯವನಸ್ಥರೇ, ನೀವು ನೆನೆಸ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದಾಗಿ? ತಂದೆ ತಾಯಿಗಳೇ, ನಿಮ್ಮ ಮಕ್ಕಳ ಕುರಿತಾಗಿ ಅನೇಕ ಬಾರಿ ಆಲೋಚನೆ ಮಾಡ್ತಾ ಇದ್ದೀರಾ. ಅನೇಕ ಕಳವಳ ಗೊಂದಲ ಇರ್ಬೋದು, ಆದರೆ ದೇವರು ಉತ್ತರ ಕೊಡ್ತಾ ಇದ್ದಾರೆ. ಈ ಸತ್ಯವೇದದ ಮೂಲಕವಾಗಿ ದೇವ್ರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮೇನೇ ಪರಿಸ್ಥಿತಿಗಳು, ದೇವರ ವಾಕ್ಯವನ್ನು ಓದಿ, ನಿಮಗೆ ಬಲ ಸಿಗುತ್ತೆ. ದೇವರ ವಾಕ್ಯವನ್ನು ನೀವು ಧ್ಯಾನಿಸ್ರಿ, ನಿಮಗೆ ಎಲ್ಲಿಲ್ಲದ ಶಕ್ತಿ ಉಂಟಾಗುತ್ತೆ, ಧೈರ್ಯ ಬರುತ್ತೆ. ಆತನ ಸ್ವರ, ಕನಿಕರದ ಮಾತು, ಕನಿಕರದ ಮಾತು ನಮ್ಮ ಮನಸ್ಸನ್ನು ಹಿಗ್ಗಿಸುವಂಥದ್ದಾಗಿದೆ. ಆಮೇಲೆ ದೇವರು ವಾಕ್ಯದ ವಾಗ್ದಾನ ಮೂಲಕ ಎಲ್ಲರನ್ನ ಆಶ್ವಸಿಸಿ ಬಲಪಡಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತರು, ಮಹೋನ್ನತನಾದಂಥ ದೇವರೇ, ಅಪ್ಪ ನಿನಗೆ ಸ್ತೋತ್ರ. ಜೀವ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಮನಸ್ಸನ್ನ ಕರ್ತನೆ ಕಳವಳಗೊಳಿಸುವಂಥ ಅಪ್ಪ ಮಾತುಗಳು ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಆದರೆ ಕನಿಕರದ ಮಾತು ಸ್ವಾಮಿ ಮನಸ್ಸನ್ನು ಹಿಗ್ಗಿಸುತ್ತೆ, ಚೈತನ್ಯಪಡಿಸುತ್ತೆ, ಧೈರ್ಯಪಡಿಸುತ್ತೆ. ಅದು ಕನಿಕರದ ಮಾತು ಯಾವ ಮನುಷ್ಯನ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಿನ್ನ ಮೂಲಕವಾಗಿ ಮಾತ್ರವೇ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಕೇವಲ ಜೀವವುಳ್ಳ ಮಾತುಗಳನ್ನ ಮಾತ್ರವೇ ನಾವು ಕನಿಕರ ಮಾತುಗಳನ್ನ ಹೊಂದಿಕೊಂಡು ಧೈರ್ಯವಾಗಿರಲಿಕ್ಕೆ ಸಾಧ್ಯ. ಅಂತ ಕೃಪೆ ನಮಗೆ ಒದಗಿಸಿಕೊಟ್ಟಿದ್ದೀರಿ. ವಾಗ್ದಾನ ಕೇಳ್ತಾ ಪ್ರತಿಯೊಬ್ಬರಿಗೂ ಒದಗಿಸಿಕೊಡ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ವಾಗ್ದಾನಕ್ಕೆ ಎಲ್ಲರನ್ನ ಆಶ್ವಸಿಸಿ ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.